ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಬನ್ನಿ ನೋಡಿ, ಇವತ್ತೊಂದು ಇಮ್ಯುನಿಟಿ ಬೂಸ್ಟ್ ಆದಂಥ ಚಳಿಗಾಲಕ್ಕೆ ಒಂದು ಆರೋಗ್ಯಕರವಾದ ಒಂದು ಹೈ ಫೈಬರ್, ಕ್ಯಾಲ್ಸಿಯಂ, ಮಿನರಲ್ಸ್ ಮತ್ತು ವಿಟಮಿನ್ಸ್ ಇರುವಂತಹ ರಿಚ್ ಆದ ಒಂದು ಮಖಾನ ರೆಸಿಪಿ ತೊಗೊಂಬಂದಿದ್ದೀನಿ. ಮಖಾನ ನೋಡಿ ಎಷ್ಟು ಕ್ಯಾಲ್ಸಿಯಂ ಇರುತ್ತಂದರೆ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿರೋ ರೆಸಿಪಿ ಇದು. ಬೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಹೆಲ್ದಿ. ಇದು ಬೆಲ್ಲ ಹಾಕಿ ಮಾಡಿದ್ದೀನಿ. ತುಂಬ ಒಳ್ಳೆಯದು ಮಖಾನ ಕ್ಯಾರಮಲ್. ಇದು ತುಂಬ ರಿಚ್ ಆದ ಕ್ಯಾಲ್ಸಿಯಂ ಇರುತ್ತೆ. ಬೆಳೆಯೋ ಮಕ್ಕಳಿಗಂತೂ ಮತ್ತು ಈಗ ಬಾಣಂತನದವರಿಗೆ ಮತ್ತು ಬೆನ್ನೋವು, ಈ ಚಳಿಗೆಲ್ಲ ಮೈಕೈ ನೋವು ಬರುತ್ತೆ ನೋಡಿ, ಅದಕ್ಕೆ ಒಳ್ಳೆ ರೆಸಿಪಿ ಇದು. ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದರೂ ಇದು ಕೆಡಲ್ಲ. ಆರಾಮಾಗಿ ದಿನಾಲೂ ಒಂದು ಲೋಟದಲ್ಲಿ ಕೊಟ್ಟು ಒಂದು 5ರಿಂದ 6 ಮಖಾನ ಬೆಲ್ಲದ ಮಖಾನ ತಿಂದ್ಬಿಟ್ಟು ಮೇಲೆ ಒಂದು ಲೋಟ ಬಿಸಿ ಬಿಸಿ ಹಾಲು ಕುಡಿದ್ಬಿಟ್ರೆ ರಿಚ್ ಆದ ಕ್ಯಾಲ್ಸಿಯಂ ಮತ್ತು ಇಮ್ಯುನಿಟಿ ಬೂಸ್ಟ್ ಸಿಗುತ್ತೆ ನೋಡಿ. ಪ್ರತಿಯೊಬ್ಬರು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆ ರೆಸಿಪಿ ಇದು. ಪ್ರತಿಯೊಬ್ಬರು ಯೂಸ್ ಆಗುವಂಥ ರೆಸಿಪಿ ಇದು ನೋಡಿ. ಇದೇ ಮಖಾನ ನೋಡಿ, ಮಖಾನ ಸೀಡ್ಸು. ಇದು ಎಲ್ಲ ಗ್ರೋಸರಿ ಅಂಗಡಿಯಲ್ಲಿ ಸಿಗುತ್ತೆ. ಫ್ಲ್ಯಾಕ್ಸ್ ಸೀಡ್ಸು, ಫಾಕ್ಸ್ ಸೀಡ್ಸ್ ಅಂತ ಕರೀತಾರೆ ಇದಕ್ಕೆ, ಫಾಕ್ಸ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ. ತುಂಬಾ ಹೆಲ್ದಿ ಮತ್ತು ತುಂಬ ಒಳ್ಳೆ ಫೈಬರ್ ಇರೋದು ಮತ್ತು ಡೈಜೆಷನ್ಗೆ ಒಳ್ಳೆಯದು. ರಿಚ್ ಆಗಿರೋ ಕ್ಯಾಲ್ಸಿಯಂ, ಎಳ್ಳು ಮತ್ತು ಇದು ಮಖಾನ ಇಷ್ಟು ರಿಚ್ ಆಗಿ ಕ್ಯಾಲ್ಸಿಯಂ ಇರುತ್ತೆ ಅಂದರೆ ಎಷ್ಟೊಂದು ಎಂತಿಂಥ ನೋವುಗಳು ಕಮ್ಮಿ ಆಗುತ್ತೆ. ಬೋನ್ಸ್ ಪ್ರಾಬ್ಲಮ್ಮು, ಮಂಡಿ ನೋವು, ಸೊಂಟ ನೋವು ಎಲ್ಲ ತುಂಬ ಒಳ್ಳೆಯದಿದು. ಬಾಣಂತಿಯರಿಗೆ, ಬೆಳೆಯೋ ಮಕ್ಕಳಿಗೆ ಕೊಟ್ಟರೆ ಹೀಗೆ ಬೆಳೀತಾರಂದರೆ ಎಷ್ಟು ಹೆಲ್ದಿಯಾಗಿರ್ತಾರೆ ಅಂದರೆ ಕೇಳೋಂಗಿಲ್ಲ. ಅಷ್ಟು ಒಳ್ಳೆಯದಿದು, ಕ್ಯಾಲ್ಸಿಯಂ ಇರುತ್ತೆ. ತುಂಬ ಒಳ್ಳೆಯದು ಮಖಾನ. 1 ಬೌಲಾಗಷ್ಟು ಮಖಾನ ತೊಗೊಂಡಿನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಬಂದಿನಿ ನೋಡಿ. ನೀವು ಯಾವ ಬೆಲ್ಲ ತೊಗೊಂಡ್ರು, ಪುಡಿ ಬೆಲ್ಲ ತೊಗೊಂಡ್ರೆ ತುಂಬ ಒಳ್ಳೆಯದು. ಎಷ್ಟಾಗುತ್ತೆ ಅಷ್ಟು ನೀವು ಪುಡಿ ಬೆಲ್ಲ ತೊಗೊಂಡು ಇದು ಮಖಾನ ಕ್ಯಾರಮೆಲ್ ಮಾಡಿ ಬೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬೇಯಿಸೋಂಗಿಲ್ಲ ಬೆಲ್ಲ ಮತ್ತು ಜಾಸ್ತಿ ಪಾಕ ಬರೋಂಗಿಲ್ಲ. ಅಷ್ಟು ಒಳ್ಳೆ ಜಿಗುಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬೆಲ್ಲದ್ದು. ಪುಡಿ ಬೆಲ್ಲನೇ ತೊಗೊಳ್ಳಿ. ಈಗ ನೋಡಿ ಒಂದು 4 ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು 4 ಸ್ಪೂನು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಇಲ್ಲದೆ ಇದ್ದರೆ ನಡೆಯೋದೇ ಇಲ್ಲ ಫ್ರೆಂಡ್ಸ್, ಎಳ್ಳು ಬೇಕೇ ಬೇಕು. ಒಂದು ಚಿಕ್ಕ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ, ಎಳ್ಳು, ಇವು ಮತ್ತು ಏಲಕ್ಕಿ ಪುಡಿ ತುಂಬ ಸಖತ್ತಾಗಿ ಒಳ್ಳೆ ರುಚಿ ಬರುತ್ತೆ ಇದಕ್ಕೆ ನೋಡಿ. ಒಂದು ಪ್ಯಾನಲ್ಲಿ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಅದು ಮನೆ ತುಪ್ಪ ಇದು. ಸ್ವಲ್ಪ ಅರಿಶಿನ, ಕರಿಬೇವು ಹಾಕಿ ಬೇಯಿಸಿರೋದು. ತುಂಬ ಒಳ್ಳೆ ಘಮ ಇರುತ್ತೆ ನೋಡಿ ಮನೆ ತುಪ್ಪ ಬೆಳೆಸಿ. ಅದಕ್ಕೆ ಮಖಾನ ಹಾಕಿ ಒಂದು 10ರಿಂದ 15 ನಿಮಿಷ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಮಖಾನ ಸಾಫ್ಟ್ ಇರುತ್ತೆ ನೋಡಿ. ಅಂಗಡಿಗಳೆಲ್ಲ ಸಿಗುತ್ತೆ ಇದು ಮಖಾನ. ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಗ್ರೋಸರಿ ಅಂಗಡಿಗಳಿಗೆ ಹೋಗಿ, ಕಿರಾಣಿ ಅಂಗಡಿಗಳಿಗೆ ಹೋಗಿ ಮತ್ತು ಆನ್ಲೈನೆಲ್ಲ ಸಿಗುತ್ತೆ, ಹೋಗಿ ಕೇಳಿದ್ರೆ ಮಖಾನ, ಕಮಲದ ಬೀಜ ಅನ್ನುತ್ತಾರೆ ಇದಕ್ಕೆ. ಕಮಲದ ಬೀಜ ಕೊಡಿ ಅಂದರೆ ಕೊಡ್ತಾರೆ. ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಹಾಲಲ್ಲಿ ಹಾಕಿ ಕೊಡ್ಬೋದು, ಹಾಗೆ ತಿನ್ಬೋದು. ಈ ಥರ ಬೆಲ್ಲ ಹಾಕಿ ಮಾಡ್ಕೊಂಡು ತಿನ್ಬೋದು, ಉಪ್ಪು ಹಾಕೊಂಡು ಮಾಡ್ಕೊಂಡು ತಿನ್ಬೋದು. ಇದರದೇ ಆದಂತಹ ಒಂದು ಮಖಾನ ಚಾಟ್ಸ್ ಮಾಡ್ಬೋದು. ಮಖಾನದಿಂದ ತುಂಬ ರೆಸಿಪಿಗಳು ಮಾಡ್ತಾರೆ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಮತ್ತು ಇದು ಡಯಟಿಗಂತೂ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್. ತುಂಬ ಒಳ್ಳೆಯ ರೆಸಿಪಿ ಇದು. ತುಂಬ ಹೆಲ್ದಿ ಕೂಡ ಇದು. ಈ ಚಳಿಗಾಲಕ್ಕೆ ಇದು ಎಳ್ಳು, ಬೆಲ್ಲ ಮತ್ತು ಈ ಥರ ಮಖಾನ ಕ್ಯಾಲ್ಸಿಯಂ ಇರೋದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಪೀಸ್ ಆಗಬೇಕು ಮತ್ತು ಪುಡಿ ಆಗಬೇಕು. ಹೀಗಾಗೋ ತನಕ ಹುರ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಹುರ್ಕೊಂಡ್ರೆ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಒಳ್ಳೆ ರೆಸಿಪಿ ಇದು. ಒಂದು ಸಲ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಹೆಲ್ದಿ ರೆಸಿಪಿಗಳು, ಟಿಪ್ಸ್ಗಳು, ಎಲ್ಲ ಚೆನ್ನಾಗಿರೋ ರೆಸಿಪಿಗಳು ನೀವೇ ಫಸ್ಟ್ ನೋಡ್ಬೋದು. ಅದೇ ಪ್ಯಾನಿಗೆ ನೋಡಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಈ ಬೆಲ್ಲ ನೋಡಿ ಸುಟ್ಟು ಹೋಗಿದೆ ಅಂತ ಅಂದ್ಕೋಬೇಡಿ. ಈ ಬೆಲ್ಲ ಹೀಗೆ ಕಲರ್ ಬರುತ್ತೆ. ಯಾಕಂದರೆ ಬೆಲ್ಲದ ಪುಡಿ ತುಂಬ ಒಳ್ಳೆಯದು. ಯಾಕೆ ಹೇಳಿ, ಗಲೀಜಿರಲ್ಲ, ಕಡ್ಡಿ ಕಸ ಇರಲ್ಲ, ಕಲ್ಲು ಮಣ್ಣು ಇರಲ್ಲ. ಇದೇನು ಶೋಧಿಸ್ಕೋದು ಅವಶ್ಯಕತೆ ಇಲ್ಲ. ಈ ಥರ ತಂದರೆ ಕಲರ್ ಚೆನ್ನಾಗಿ ಬರುತ್ತೆ. ನೀವು ಎಷ್ಟಾಗುತ್ತೋ ಅಷ್ಟು ನೀವು ಬೆಲ್ಲದ ಪುಡಿ ಯೂಸ್ ಮಾಡಿಕೊಂಡೆ ಈ ಮಖಾನ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ದಿನ ಇಟ್ಟರು ನಾನು ಏನೂ ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಈಗ 1 ವಾರದಲ್ಲಿ ಖಾಲಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ತುಪ್ಪ ಹಾಕಿ ಬೇಯಿಸ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಲಿಕ್ವಿಡ್ ಮಾಡ್ಕೋಬೇಕು. ನೋಡಿ, ಕರಗಾಗಿದೆ ಅಂತ ಅಂದ್ಕೋಬೇಡಿ, ಇದೇ ಥರ ಕಲರ್ ಬರುತ್ತೆ. ಇದೇನು ಸುಟ್ಟಿಲ್ಲ, ಕಲರೇ ಹೀಗಿರುತ್ತೆ. ಇದು ಬೆಲ್ಲದ ಪುಡಿ, ಒಳ್ಳೆ ಕ್ವಾಲಿಟಿ ಬೆಲ್ಲದ ಪುಡಿ ತಗೊಳ್ಳಿ. ಜಾಗರಿ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಳಿಗಾಲಕ್ಕೆ ಇವೆಲ್ಲ ರೆಸಿಪಿಗಳು ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಒಳಗಿಂದ ನಮಗೆ ಹೆಲ್ದಿಯಾಗಿ ಬೆಚ್ಚಗಿಡುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಇದು ಜಾಸ್ತಿ ಏನೋ ನಾವು ಪಾಕ ತೊಗೊಳ್ಳೋದು, ನೀರಲ್ಲಿ ಹಾಕಿ ಎದ್ದು ನೋಡೋದು ಏನು ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ಜಿಗಿ ಆಲ್ರೆಡಿ ಜಾಸ್ತಿನೇ ಇರುತ್ತೆ ಇದು ಬೆಲ್ಲದ ಪುಡಿಯಲ್ಲಿ. ಈ ಥರ ಜಾಗರಿ ಪೌಡ್ರ್ ತೊಗೊಂಡ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಫ್ರೆಂಡ್ಸ್. ನೋಡಿ, ಕರಗಿಬಿಟ್ರೆ ಸಾಕು. ಕರಗಿಬಿಟ್ಟು ತಳ ಬಿಡ್ತಾಯಿದ್ರೆ, ಬಬಲ್ಸ್ ಬರ್ತಾಯಿದೆ ಸಾಕು. ಅಷ್ಟಿಗೆ ನಮಗೆ ಬೆಲ್ಲದ ಪಾಕ
ಬಂದಿದೆ ಅಂತ ಅರ್ಥ. ಈಗ ನೋಡಿ ಈ ಥರ ಬಬಲ್ಸ್ ಬಂದರೆ ಸಾಕು ಫ್ರೆಂಡ್ಸ್. ತುಂಬ ಜಿಗ್ಗಿರುತ್ತೆ ಇದು ಬೆಲ್ಲದ ಪುಡಿಯಲ್ಲಿ. ಏಲಕ್ಕಿ ಮತ್ತು ಎಳ್ಳು ಹಾಕೊಂಬಿಡಿ ಇದೇ ಸ್ಟೇಜ್ಗೆ. ಎಳ್ಳು ಹುರಿದಂಗೆ ಆಗುತ್ತೆ, ಎಲ್ಲ ಬೆಲ್ಲಕ್ಕೆ ಅಂಟುತ್ತೆ ನಮಗೆ. ಆಮೇಲೆ ಹಾಕಿದ್ರೆ ಒಂದಕ್ಕೆ ಜಾಸ್ತಿ ಅಂಟ್ಬಿಡುತ್ತೆ. ಇದೇ ಥರ ಬೆಲ್ಲದಲ್ಲೇ ಹಾಕಿ ಕಲಿಸ್ಬಿಟ್ರೆ ಆಮೇಲೆ ಎಲ್ಲ ಮಖಾನಗಳಿಗೂ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಸಾಕಾಗಿತ್ತು, ನೆಲ ಬಿಡ್ತಾ ಇದೆ ನೋಡಿ. ಈ ಥರ ಬಬಲ್ಸ್ ಬಂದರೆ ಘಮ ಅಂತೂ ಗೊತ್ತೇ ಆಗಿರುತ್ತೆ ನಿಮಗೆ. ಆ ಘಮದ್ಲೇ ಗೊತ್ತಾಗುತ್ತೆ. ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾವುದೇ ರುಚಿ ಮಾಡಿ ನೀವು, ಯಾವೇ ರೆಸಿಪಿ ಮಾಡಿ, ಸ್ವೀಟ್ ರೆಸಿಪಿ, ಸ್ವಲ್ಪ ಪಿಂಚಷ್ಟು ಉಪ್ಪು ಹಾಕಿದೆ ಮರಿಬೇಡಿ. ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೋಬೋದು, ನಾನೇನು ಬೇಡ ನ್ಯಾಚುರಲ್ ಆಗಿರಲಿ ಅಂತಂದು ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಸ್ಟೇಜಿಗೆ ನಾವು ಮಖಾನ ಹಾಕ್ಕೋಬೇಕಾಗುತ್ತೆ. ಎಲ್ಲ ಮಖಾನಾಗೂ ಬೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಂತೂ 2-3 ದಿನದಲ್ಲೇ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಚುರುಮುರಿ ಉಂಡೆ ಅಂತಾರೆ ನೋಡಿ, ಅದಕ್ಕಿಂತ ರಿಚ್ ಆಗಿರುತ್ತೆ ಟೇಸ್ಟು. ಹೆಲ್ದಿ ಕೂಡ ಅಲ್ವಾ ಫ್ರೆಂಡ್ಸ್. ಮಕ್ಕಳಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಗಟ್ಟಿ ಬರ್ತಾ ಇರುತ್ತೆ ನೋಡಿ, ಆ ಮಕ್ಕಳಿಗೆ ಇದೆ ಕೊಡಿ ಫ್ರೆಂಡ್ಸ್. 2 ದಿನದಲ್ಲಿ ಅವರು ನಾರ್ಮಲಾಗಿ ಹೇಗೆ ಮೋಷನ್ ಮಾಡಬೇಕು ಆ ಥರ ಮಾಡ್ತಾರೆ. ತುಂಬ ಫೈಬರ್ ಇರುತ್ತೆ ಫ್ರೆಂಡ್ಸ್ ಇದು. ಯಾವ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ ವಾಶ್ರೂಮ್ ಟಾಯ್ಲೆಟ್ಗೆ ಹೋಗೋಕ್ಕೆ, ಆ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಮಾಡಿಕೊಡಿ, ವಯಸ್ಸಾದವ್ರಿಗೆ ಮಾಡಿಕೊಡಿ, ಶಕ್ತಿ ಇರುತ್ತೆ ಮೈಯಲ್ಲಿ. ಈ ಚಳಿಗಾಲಗಂತೂ ಒಳಗಿಂದ ನಾವು ಬೆಚ್ಚಗಿರಬೇಕಾಗುತ್ತೆ ನೋಡಿ. ಎಷ್ಟೊಂದು ಮಳೆ ಚಳಿ ಹೇಗೆ ನಡೀತಾ ಇದೆ ಕ್ಲೈಮೇಟ್ ನೋಡಿ. ನೋಡಿ ಬೇಗನೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಹಾಕೊಂಬಿಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಲ್ಲ ಪಾಕ ಆಗಿದೆ ನೋಡಿ ಫ್ರೆಂಡ್ಸ್. ಸ್ವಲ್ಪನೂ ಬೆಲ್ಲ ಉಳಿದಿಲ್ಲ. ಇದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಅಂಟಿರುತ್ತೆ, ಬೇಗ 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 ತಕ್ಕೊಂಡು ಹಾಕೊಂಬಿಡಿ. ಎಲ್ಲ ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಏನು ಗಂಟಾಗಿದೆ ಅಂತ ಅನ್ಕೋಬೇಡಿ, ಎಲ್ಲ ಪೀಸ್ ಆಗುತ್ತೆ. ಆರಿದ್ಮೇಲೆ ಎಲ್ಲ ಸಪ್ರೇಟ್ ಆಗುತ್ತೆ, ಸರ್ಕಲ್ ಆಗುತ್ತೆ. ಮಖಾನ ಎಲ್ಲ ಬಿಡಿಸ್ಕೋಬೋದು. ಸ್ವಲ್ಪ ಆರಬೇಕು. ಬೇಗ ಬೇಗ ಗ್ಯಾಸ್ ಮೇಲೆ ಬೆಲ್ಲದಲ್ಲಿ ಹಾಕೊಂಡು ತಿರುಗಿಬಿಟ್ಟು, ಏನಾದ್ರು ಗಟ್ಟಿಯಾಗಿತ್ತು ತಿರ್ಗಕ್ಕೆ ಬರ್ತಾ ಇಲ್ಲ, ಜಾಸ್ತಿನೇ ಬೆಲ್ಲ ಗಟ್ಟಿಯಾಗಿತ್ತು ಅಂದ್ರೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನೊಮ್ಮೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್. ಹೀಗೆ ಮುಟ್ಟಿದ್ರೆ ಸಾಕು, ಬಿಡ್ತಾ ಇರುತ್ತೆ, ಅದೇನು ಟೆನ್ಷನ್ ಇಲ್ಲ. ಅಂಟಿದೆ ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ನೋಡಿ. ಸಖತ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಎಷ್ಟು ದಿನ ಇಟ್ಕೊಂಡು ಏರ್ಟೈಟಲ್ಲಿ ಇಟ್ಕೊಂಡು ತಿಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಇದು ಈ ಚಳಿಗಾಲ ಮುಗಿಯೋವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನೀವು ಹೆಚ್ಚಿಗೆ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ಬೆಳಿಗ್ಗೆ ಮತ್ತು ಸಂಜೆ ಒಂದು ಬೌಲಲ್ಲಿ ಒಂದು 5-6 ಈ ಮಖಾನ ಬೌಲ್ಸ್ ಹಾಕ್ಕೊಟ್ಟು ಮೇಲೆ ಒಂದು ಕಪ್ ಬಿಸಿ ಬಿಸಿ ಹಾಲು ಕೊಟ್ಟರೆ ಎಷ್ಟು ಹೆಲ್ದಿಯಾಗಿರ್ತಾರೆ ಮಕ್ಕಳು. ಯಾವ ಕೆಟ್ಟ ಇಮ್ಯುನಿಟಿ, ಯಾವ ಕೆಟ್ಟ ನೆಗಡಿ, ಜ್ವರ, ಸೀನು, ಕೆಮ್ಮು ಏನೂ ಬರೋದಿಲ್ಲ ಫ್ರೆಂಡ್ಸ್. ಸೌಂಡ್ ನೋಡಿ ಹೇಗೆ ಬರ್ತಾಯಿದೆ, ಈ ಥರ ಸೌಂಡ್ ಬರಬೇಕು. ಆರಿದ್ಮೇಲೆ ಇದೇ ಥರ ಆಗುತ್ತೆ ಫ್ರೆಂಡ್ಸ್. ಕ್ರಂಚಿಯಾಗಿರುತ್ತೆ, ಕುರುಮಾಗಿರುತ್ತೆ. ಒಳ್ಳೆ ಚುರುಮುರಿ ಉಂಡೆ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, 1 ಲೈಕ್ ಅಂತೂ ಕೊಡಬೇಕು ನೀವು. ಯಾಕೆ ಲೈಕ್ ಕೊಟ್ಟು ಹೋಗಬೇಡಿ. ಲೈಕಿಂದ ನಮ್ಮದು ವಿಡಿಯೋ ಮಾಡೋಕ್ಕೆ ಹುಮ್ಮಸ್ ಬರುತ್ತೆ, ನಮ್ಮ ಚಾನಲ್ ಗ್ರೋ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ. ಮಖಾನ ಅಂದರೆ ನಿಮ್ಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲದೆ ಇದ್ದರೆ ಹೇಳಿ, ಹೇಗೆ ಮಾಡ್ತೀರಾ ಮಖಾನ ರೆಸಿಪಿಗಳು ಅಂತ ಹೇಳಿ. ಇನ್ನೂ ಯಾವುದಾದ್ರೂ ನಿಮಗೆ ಹೆಲ್ದಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಕುರುಮಾಗಿ ಕ್ರಂಚಿಯಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಥರ ರೆಸಿಪಿಗಳು ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ರೆಸಿಪಿಗಳು ಯಾವ್ಯಾವ ಸಮಯದಲ್ಲಿ ಹಾಕ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಒಳ್ಳೆ ಕಮೆಂಟ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.